ಇನ್ನು ಸಿಎಂ ಮನೆಯಲ್ಲಿ ಬ್ರೇಕ್ಫಾಸ್ಟ್ ಮಾಡಿ ಡಿಸಿಎಂ ಡಿಕೆ ಶಿವಕುಮಾರ್ ಒಗ್ಗಟ್ಟಿನ ಸಂದೇಶವನ್ನ ಸಾರಿದ್ದಾರೆ. ಮತ್ತೊಂದು ಕಡೆ ತಮ್ಮ ನಿವಾಸದಲ್ಲೂ ಬ್ರೇಕ್ಫಾಸ್ಟ್ ಆಯೋಜನೆಗೆ ಮುಂದಾಗಿದ್ದಾರೆ. ಇದರ ನಡುವೆ ಆಪ್ತ ಶಾಸಕರು ಡಿಸಿಎಂ ಡಿಕೆಶಿಯನ್ನ ಭೇಟಿಯಾಗಿ ಪೋಸ್ ಕೊಟ್ಟಿರೋದು ಪಿಕ್ಚರ್ ಅಬೀಬಿ ಬಾಕಿ ಹೇ ಅನ್ನುವಂತಹ ಸುಳಿವನ್ನ ಕೊಟ್ಟಿದೆ. ಸಿಎಂ ಮನೆಯಲ್ಲಿ ಉಪಹಾರ ಆಯ್ತು, ನೆಕ್ಸ್ಟ್ ಡಿಸಿಎಂ ಮನೆಯಲ್ಲಿ ಭೋಜನ. ಮಂಗಳವಾರ ಡಿಸಿಎಂ ಮನೆಯಲ್ಲಿ ಭೋಜನ ಕೂಟಕ್ಕೆ ಹೋಗಲಿರುವ ಸಿಎಂ. ರಾಜ್ಯ ಕಾಂಗ್ರೆಸ್ನಲ್ಲಿ ಕಳೆದೊಂದು ವಾರದಿಂದ ದಗದಗನೆ ಹೊತ್ತಿ ಉರಿಯುತ್ತಿದ್ದ ಕುರ್ಚಿ ಕಿಚ್ಚು ತಣ್ಣಗಾಗಿದೆ. ಈ ಮೂಲಕ ನಾಯಕತ್ವ ಗೊಂದಲಕ್ಕೆ ಅಲ್ಪ ವಿರಾಮ ಬಿದ್ದಿದೆ. ಸಿದ್ದರಾಮಯ್ಯ ಜೊತೆ ಡಿಕೆ ಶಿವಕುಮಾರ್ ಬ್ರೇಕ್ಫಾಸ್ಟ್ ಮಾಡುವ ಮೂಲಕ ಜೋಡೆತ್ತುಗಳು ಜೊತೆಯಾಗಿ ಇದ್ದೀವಿ ಎಂಬ ಸಂದೇಶ ರವಾನಿಸಿದ್ದಾರೆ. ಇವತ್ತು ಬೆಳಗ್ಗೆಯಿಂದ ಸಿಎಂ ಕಾವೇರಿ ನಿವಾಸ ಕಾವೇರಿದ ರಾಜಕೀಯ ಚರ್ಚೆ ವೇದಿಕೆ ಆಗಿತ್ತು. ಇದರ ಬೆನ್ನಲ್ಲೇ ಡಿಸಿಎಂ ಡಿಕೆಶಿ ನಿವಾಸ ಪವರ್ ಸೆಂಟರ್ ಆಗಿದೆ. ಇವತ್ತು ಸಿಎಂ ನಿವಾಸದಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ನಡೆದಂತೆ ಡಿಸಿಎಂ ಡಿಕೆಶಿ ಮನೆಯಲ್ಲಿ ಭೋಜನ ಕೂಟ ಆಯೋಜನೆಗೆ ಪ್ಲಾನ್ ಮಾಡಲಾಗಿದೆ. ಸದಾಶಿವನಗರದಲ್ಲಿ ಡಿಸಿಎಂ ಡಿಕೆಶಿಯವರ ನಿವಾಸದಲ್ಲಿ ಮಂಗಳವಾರ ಭೋಜನ ಕೂಟವನ್ನ ಏರ್ಪಡಿಸಲಿದ್ದು, ಈ ಭೋಜನಾ ಕೂಟದಲ್ಲಿ ಸಿಎಂ ಸಿದ್ದರಾಮಯ್ಯ ಕೂಡ ಪಾಲ್ಗೊಳ್ಳಲಿದ್ದಾರೆ ಎಂದು ತಿಳಿದು ಬಂದಿದೆ. ಯಾವಾಗ ಬರ್ತಾರೆ ಸರ್ ತಮ್ಮ ಮನೆಗೆ ಊಟಕ್ಕೆ? ಡೇಟ್ ನಿಮ್ಗೆ ತಿಳಿಸ್ತೀನಿ. ನಿಮ್ಗಿಲ್ದೆ ಅವ್ರಿಗೆ ಬ್ರೇಕ್ಫಾಸ್ಟ್ ಕೊಡಲ್ಲ. ಬೆಳಗ್ಗೆ ಡಿಸಿಎಂ ಡಿಕೆಶಿ ಸಿಎಂ ನಿವಾಸಕ್ಕೆ ಬ್ರೇಕ್ಫಾಸ್ಟ್ಗೂ ತೆರಳೋ ಮುನ್ನ ಅತ್ತ ಡಿಸಿಎಂ ಡಿಕೆಶಿ ತಮ್ಮ ನಿವಾಸದಲ್ಲಿ ಶಾಸಕರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳಲು ಕಸರತ್ತು ನಡೆಸಿದ್ದಾರೆ. ಇದಕ್ಕೆ ಕಾರಣ ದಾವಣಗೆರೆ ಜಿಲ್ಲೆಯ 3 ಶಾಸಕರು ದಿಢೀರಂತ ಡಿಸಿಎಂ ಡಿಕೆಶಿಯನ್ನ ಭೇಟಿಯಾಗಿ ಪೋಸ್ ಕೊಟ್ಟಿರೋದು. ಇದನ್ನ ನೋಡ್ತಿದ್ರೆ ಆಪ್ತ ಶಾಸಕರ ಮೂಲಕ ಇನ್ನುಳಿದ ಶಾಸಕರಿಗೆ ಡಿಕೆಶಿ ಗಾಳ ಹಾಕ್ತಿದ್ದಾರಾ ಎಂಬ ಸಂಶಯ ಮೂಡಿದೆ. ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ಶಾಸಕ ಶಿವಗಂಗಾ ಬಸವರಾಜು, ಹೊನ್ನಾಳಿ ಕಾಂಗ್ರೆಸ್ ಶಾಸಕ ಡಿಜಿ ಶಾಂತನಗೌಡ ಹಾಗೂ ಜಗಳೂರು ಕಾಂಗ್ರೆಸ್ ಶಾಸಕ ಬಿ ದೇವೇಂದ್ರಪ್ಪ ಅವರು ಬೆಂಗಳೂರಿನಲ್ಲಿ ಡಿಕೆಶಿಯವರನ್ನ ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ. ಬ್ರೇಕ್ಫಾಸ್ಟ್ ಮೀಟಿಂಗ್ ಬೆನ್ನಲ್ಲೇ ಡಿಕೆಶಿ ಟೆಂಪಲ್ ರನ್. ಭೂ ವರಹನಾಥ ಸ್ವಾಮಿ ದೇವಾಲಯಕ್ಕೆ ತೆರಳಿದ ಡಿಸಿಎಂ. ಬೆಳಗ್ಗೆ ಸಿಎಂ ಜೊತೆ ಬ್ರೇಕ್ಫಾಸ್ಟ್ ಮಾಡಿದ್ದ ಡಿಸಿಎಂ ಡಿಕೆಶಿ ಮಧ್ಯಾಹ್ನದ ಬಳಿಕ ಟೆಂಪಲ್ ರನ್ ಮಾಡಿದ್ರು. ಪತ್ನಿ ಉಷಾ ಜೊತೆ ಡಿಕೆ ಶಿವಕುಮಾರ್ ಮಂಡ್ಯ ಜಿಲ್ಲೆಯ ಭೂ ವರಹನಾಥ ಸ್ವಾಮಿ ದೇವಾಲಯಕ್ಕೆ ತೆರಳಿ ಪೂಜೆ ಸಲ್ಲಿಸಿ ಇಷ್ಟಾರ್ಥ ಸಿದ್ಧಿಗಾಗಿ ನಡೆಯುತ್ತಿರುವ ಮೃತ್ಯುಂಜಯ ಹೋಮದಲ್ಲಿ ಪಾಲ್ಗೊಂಡ್ರು. ಇದಕ್ಕೂ ಮುನ್ನ ಡಿಕೆಶಿ ಮಾಜಿ ಸಿಎಂ ದಿವಂಗತ ಎಸ್ಎಂ ಕೃಷ್ಣ ನಿವಾಸದ ಬಳಿ ಮಾಧ್ಯಮಗಳು ಹೈಕಮಾಂಡ್ ಮೀಟಿಂಗ್ ಬಗ್ಗೆ ಕೇಳಿದ ಪ್ರಶ್ನೆಗೆ ಡಿಕೆಶಿ ಅಚ್ಚರಿ ಉತ್ತರ ನೀಡಿದ್ದು ಕುತೂಹಲ ಮೂಡಿಸಿದೆ. ನನಗೆ ಎಲ್ಲೆಲ್ಲಿ ನಂಬಿಕೆ, ವಿಶ್ವಾಸ, ಪ್ರೀತಿ, ಗೌರವ, ಆತ್ಮೀಯತೆ ಇವೆಲ್ಲ ಇರ್ತದೆ. ಕೆಲವರು ನನಗೋಸ್ಕರ ಬೇಕಾದಷ್ಟು ಪ್ರಾರ್ಥನೆ ಎಲ್ಲ ಮಾಡ್ತಾ ಇರ್ತಾರೆ. ನಾವು ಅದಕ್ಕೆಲ್ಲ ಗೌರವ ಕೊಡಬೇಕಲ್ಲ. ಸಮಾಜದಲ್ಲಿ ನಾವೇನು ನಂಬ್ಕೊಂಡಿದ್ದೀವಿ ಎಲ್ಲ ಧರ್ಮಗಳಲ್ಲೂ ಕೂಡ ನನಗೆ ನಂಬಿಕೆ ಇದೆ. ಸೊ ನಾವೆಲ್ಲ ಏನೋ ನಮ್ದು ನಾವು ಮಾಡ್ಕೊಂಡು ಹೋಗ್ತೇವೆ. ರಾಜಕಾರಣ ಈಗ ನಮ್ದು ಇನ್ನಿಲ್ಲ. ಏನಿದ್ರು ನಮ್ಮ ಹೋರಾಟ ರಾಜ್ಯದ ಸರ್ಕಾರದ ಜನರ ಸೇವೆ. ಅದೇನೇ ಇರಲಿ, ಕಳೆದೊಂದು ವಾರದಿಂದ ಭಾರೀ ಸದ್ದು ಮಾಡಿ ನವೆಂಬರ್ ಕ್ರಾಂತಿ ಶಮನವಾದಂತೆ ಕಾಣ್ತಿದ್ರು, ಇನ್ನೂ ಹೊಗೆಯಾಡುತ್ತಲೇ ಇದೆ. ದಾವಣಗೆರೆಯ ಮಹದೇವ್, ಮಂಡ್ಯದಿಂದ ನಂದೀಶ್ ಜೊತೆ ಶಿವಪ್ರಸಾದ್, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.